ನಮಸ್ಕಾರ ಎಲ್ಲರಿಗೂ. ನಾನು ರಶ್ಮಿ, ಟೋಕಿಯೋ ಜಪಾನಿಂದ. ಈ ವಿಡಿಯೋದಲ್ಲಿ ನಾನು ಟೋಕಿಯೋಯಿಂದ ಇವಾಗ ಇಂಡಿಯಾದಲ್ಲಿದ್ದೀನಿ. ನಾನು ಟೋಕಿಯೋಯಿಂದ ನಾನು ಬೆಂಗಳೂರಿಗೆ ಬಂದಿದ್ದು ಜರ್ನಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸು ತೋರಿಸಿದ್ದೀನಿ. ನಾನು ಇಂಡಿಯಾದಲ್ಲಿರೋದ್ರಿಂದ ಅಷ್ಟು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಯಾವಾಗಾಗುತ್ತೋ ಅವಾಗ ಮಾಡಿ ಹಾಕ್ತೀನಿ. ನಾನು ಬಂದಾಗಲೇ 2 ತಿಂಗಳಾಯಿತು. ಇವಾಗ ಟೋಕಿಯೋದಲ್ಲಿ ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ. ಏರ್ಪೋರ್ಟ್ ಫುಲ್ ಖಾಲಿ ಇತ್ತು. ಇದೊಂದೇ ಫ್ಲೈಟ್ ಇದ್ದಿದ್ದು. ಕೋವಿಡ್ ಟೈಮ್ಸ್ ಆಗಿರೋದ್ರಿಂದ ಫ್ಲೈಟ್ಗಳು ಜಾಸ್ತಿ ಇರಲಿಲ್ಲ. ಇದು ನಾನು ಬರ್ತಿರೋದು ಏರ್ ಇಂಡಿಯಾ. ಇದು ವಾರದಲ್ಲಿ 2 ದಿವಸ ಇರುತ್ತೆ. ಮಂಡೇ ಮತ್ತು ಥರ್ಸ್ಡೇ ಅಂತ ಅನಿಸುತ್ತೆ. 2 ದಿವಸ ಅಷ್ಟೇ ಒಂದೊಂದು ಫ್ಲೈಟ್ಸ್ಗಳಿದೆ. ಈಗ ಏರ್ಪೋರ್ಟ್ ಎಂಟರ್ ಆಗಿ ಚೆಕ್ ಇನ್ ಮಾಡಿಸ್ಕೊತಾ ಇದ್ವಿ. ಈಗ ಇಲ್ಲಿ ಏನು ಕೇಳೋದು ಅಂತಂದರೆ, ಇವಾಗ ಕೋವಿಡ್ ಟೈಮ್ಸಲ್ಲಿ ಇದು RT-PCR ಟೆಸ್ಟು ಅದು ನೆಗೆಟಿವ್ ಇರಬೇಕು ವಿತ್ ಟಿಕೆಟ್ಸು ಅಷ್ಟೇ, ಇನ್ನೇನು ಇಲ್ಲ. ನಾನು ಏನು ಮಾಡ್ತಾರೋ ಏನೋ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಏನೂ ಇಲ್ಲ, ತುಂಬ ಸ್ಮೂತ್ ಇತ್ತು ಜರ್ನಿ. ಜನಗಳೂ ಇರಲಿಲ್ಲ. ಇದೊಂದೇ ಫ್ಲೈಟ್ ಇದ್ದಿದ್ದು. ಯೂಶ್ವಲಿ ಇಂಡಿಯನ್ಸ್ ಎಲ್ಲ ಓಡಾಡೋದು ಈ ಫ್ಲೈಟಲ್ಲೇ, ಟೋಕಿಯೋಯಿಂದ ಬೆಂಗಳೂರಿಗೆ, ಏರ್ ಇಂಡಿಯಾ ಅಂತಂದ್ಬಿಟ್ಟು. ನೋಡಿ, ಯಾರೂ ಇಲ್ಲ, ಫುಲ್ ಖಾಲಿ ಇತ್ತು. ಈಗ ನಾನು ಟೋಕಿಯೋಯಿಂದ ಡೆಲ್ಲಿಲಿ ಇಳ್ಕೊಂಡು ಅಲ್ಲಿ ಒಂದು 2-3 ಅವರ್ಸ್ ವೇಟಿಂಗ್ ಇದೆ. ಅದಾದಮೇಲೆ ಡೆಲ್ಲಿ ಟು ಬ್ಯಾಂಗ್ಳೂರು. ಇಲ್ಲಿ 11 ಗಂಟೆಗೆ ಬಿಡುತ್ತೆ ಫ್ಲೈಟು. ಅಲ್ಲಿ ಹೋಗೋಷ್ಟೊಳಗೆ 5:15 ಆಗುತ್ತೆ ಡೆಲ್ಲಿಗೆ ಹೋಗೋಷ್ಟೊತ್ತಿಗೆ. ಮತ್ತು ಅಲ್ಲಿ ಏರ್ಪೋರ್ಟಿಂದ ಹೊರಗೆ ಬಂದು ನಾನು ಡೊಮೆಸ್ಟಿಕ್ ಏರ್ಪೋರ್ಟಿಗೆ ಹೋಗಿ ಅಲ್ಲಿ ನಾನು ಡೆಲ್ಲಿ ಟು ಬ್ಯಾಂಗ್ಳೂರು ಫ್ಲೈಟ್ ತೊಗೋಬೇಕು. ಒಂದು 3 ಅವರ್ಸ್ ಏನೋ ವೆಯ್ಟಿಂಗ್ ಇರುತ್ತೆ ಅಷ್ಟೇ. ಇಲ್ಲಿ ಜಪಾನ್ ಏರ್ಪೋರ್ಟ್ ಹೆಸರು ನರಿತಾ ಏರ್ಪೋರ್ಟ್ ಅಂತ. ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟು. 2 ಏರ್ಪೋರ್ಟ್ಸ್ ಇದೆ, ನರಿತಾ ಮತ್ತು ಹನೇದಾ ಅಂತ. ಹನೇದಾ ಏರ್ಪೋರ್ಟು ಅದು ಡೊಮೆಸ್ಟಿಕ್ ಏರ್ಪೋರ್ಟು. ಇದು ನರಿತಾ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಇಲ್ಲಿ ಯಾವುದು ಶಾಪ್ಸ್ ಕೂಡ ತೆಗ್ದಿರಲಿಲ್ಲ. ಒಂದು ಇದು ವೆಂಡಿಂಗ್ ಮೆಷಿನ್ಸ್ ಮಾತ್ರ ಇತ್ತು. ನಾನು ತಿಂಡಿ ಏನೂ ತೊಗೊಂಬಂದಿರಲಿಲ್ಲ, ಯಾವ ಶಾಪು ತೆಗ್ದಿರಲಿಲ್ಲ. ನಾನು ಶಾಪ್ಸ್ ಏನಾದ್ರು ತೆಗ್ದಿರ್ಬೋದು, ರೆಸ್ಟೋರೆಂಟ್ಸು ಅಂತ ಅಂದ್ಕೊಂಡಿದ್ದೆ, ಏನೂ ತೆಗ್ದಿರಲಿಲ್ಲ. ಸೊ ನಾವು ಬೋರ್ಡ್ ಆದ್ವಿ. ಬೋರ್ಡಿಂಗಲ್ಲಿ ನಮ್ಗೆ ಈ ಥರ ಫೇಸ್ ಶೀಲ್ಡು ಮತ್ತು ಸ್ಯಾನಿಟೈಸರು ಇವೆಲ್ಲ ಕೊಡ್ತಾರೆ. ಮತ್ತು ಈ ಥರ ಮಧ್ಯ ಕೂತ್ಕೊಂಡವ್ರಿಗೆ ಒಂದು ವೈಟ್ ಗೌನ್ ಥರ ಕೊಡ್ತಾರೆ. ಫ್ಲೈಟು ಟೇಕ್ ಆಫ್ ಆಯಿತು. ಮತ್ತು ನಮ್ಗೆ ಸ್ವಲ್ಪ ಹೀಗೆ ಟೇಕ್ ಆಫ್ ಆಗಬೇಕಾದ್ರೆ, ಲ್ಯಾಂಡಿಂಗ್ ಆಗಬೇಕಾದ್ರೆ ಸ್ವಲ್ಪ ಕಿವಿ ನೋವುತ್ತೆ. ನಾವು ಚಾಕ್ಲೇಟ್ನೆಲ್ಲ ಸ್ವಲ್ಪ ಇಟ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಕಿವಿ ನೋವೆಲ್ಲ ಕಮ್ಮಿ ಆಗುತ್ತೆ. ಫ್ಲೈಟ್ ಲ್ಯಾಂಡಿಂಗು ಮತ್ತು ಟೇಕ್ ಆಫ್ ಮಾತ್ರ ತುಂಬಾ ಖುಷಿ ಆಗುತ್ತೆ. ಫ್ಲೈಟು ಈ ದೇಶ ಬಿಟ್ಬಿಟ್ಟು ನಮ್ಮ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ, ಲ್ಯಾಂಡ್ ಆಗ್ತಿದ್ದಂಗೆ ನಮ್ಮ ದೇಶಕ್ಕೆ ಬಂದ್ವಿ ಅಂತ ತುಂಬ ಖುಷಿ ಆಗುತ್ತೆ. ಎಂಟರ್ಟೈನ್ಮೆಂಟ್ಗೆ ಅಂತ ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ಗಳು ಇರುತ್ತೆ. ಕನ್ನಡ ಕೂಡ ಇರುತ್ತೆ. ಕನ್ನಡ, ಹಿಂದಿ, ಇಂಗ್ಲೀಷು, ಆಮೇಲೆ ಮಕ್ಕಳಿಗೆ ಕಾರ್ಟೂನ್ಸ್ಗಳು ಎಲ್ಲ ಇರುತ್ತೆ. ಸೊ 8 ಅವರ್ಸ್ ಜರ್ನಿ ಏನೋ ಆಗುತ್ತೆ ಟೋಕಿಯೋಯಿಂದ ಡೆಲ್ಲಿ. ಏನು ಬೇಜಾರಾಗೋದಿಲ್ಲ. ಮತ್ತು 2 ಮೀಲ್ ಕೊಡ್ತಾರೆ, ಒಂದು ಲಂಚು ಮತ್ತು ಒಂದು ಸ್ನ್ಯಾಕು. ಸೊ ಅದೆಲ್ಲ ಕೊಡೋದು ಎಲ್ಲ ಮಾಡೋಷ್ಟರೊಳಗೆ ನಮಗೆ 8 ಅವರ್ಸ್ ಆಗೋಗುತ್ತೆ. ರೀಚ್ ಆಗಿಬಿಡ್ತೀವಿ ಬೇಗ. ಅಷ್ಟೇನು ದೂರ ಅಂತ ಅನಿಸಲ್ಲ. ಸೊ ಅಲ್ಲೆಲ್ಲ ಫುಲ್ ಇವರು ಎಲ್ಲ ಚೆನ್ನಾಗಿ ಪ್ರಿಕಾಷನ್ಸ್ ತೊಗೊಂಡಿದ್ರು. ಅವರು ಎಲ್ಲ ಸೇಫ್ಟಿ ಕಿಟ್ಗಳನ್ನೆಲ್ಲ ಹಾಕ್ಕೊಂಡು ನಮಗೆ ಸರ್ವ್ ಮಾಡ್ತಾಯಿದ್ರು. ಮುಂಚೆ ಎಲ್ಲ ಡ್ರಿಂಕ್ಸ್ ಎಲ್ಲ ಕೊಡ್ತಾಯಿದ್ರು, ಅದನ್ನೆಲ್ಲ ಈ ಸಲ ಕೊಟ್ಟಿರಲಿಲ್ಲ. ಈಗ ನಮಗೆ ಲಂಚ್ ಬಂತು. ಹಿಂಗೆ ಲಂಚಲ್ಲಿ ಒಂದು ಚಪಾತಿ, ಕರಿ, ರೈಸು, ಆಮೇಲೆ ಒಂದು ಸ್ನ್ಯಾಕು, ಒಂದು ಸ್ವೀಟು, ಈ ಥರ ಏನಾದ್ರು ಇರುತ್ತೆ. ಹೊಟ್ಟೆ ತುಂಬುತ್ತೆ, ಚೆನ್ನಾಗಿರುತ್ತೆ. ಒಂದೊಂದು ಫ್ಲೈಟಲ್ಲಿ ಒಂದೊಂದು ಥರ ಇರುತ್ತೆ. ಏರ್ ಇಂಡಿಯಾನೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ತೋರಿಸ್ತಾ ಇರುತ್ತೆ ನಾವೆಷ್ಟು ಫೀಟ್ ಹೈಟಲ್ಲಿದ್ದೀವಿ, ಆಮೇಲೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೀವಿ, ಇನ್ನೂ ಎಷ್ಟು ದೂರ ಇದೆ ಡೆಲ್ಲಿಗೆ ಅಂತೆಲ್ಲ ಈ ಥರನೂ ನೋಡ್ಬೋದು ನಾವು. ನಾ ಯಾವುದೋ ಕನ್ನಡ ಮೂವಿ ನೋಡ್ತಾ ಇದ್ದೆ. ಮತ್ತು ಆಗಲೇ 4 o'clock 4:30 ಅಷ್ಟೊತ್ತಿಗೆ ಸ್ನ್ಯಾಕ್ ಬರುತ್ತೆ.
ಸ್ನ್ಯಾಕ್ ಬಂತು ನಮಗೆ. ಹಿಂಗೆ ಟೈಮ್ ಪಾಸ್ ಆಗಿಬಿಡುತ್ತೆ, ಏನು ಅಂಥ ಬೋರ್ ಆಗಲ್ಲ. ಟೋಕಿಯೋ ಟು ಬ್ಯಾಂಗ್ಳೂರು 8 ಅವರ್ಸು. ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ. ಈಗ ಲ್ಯಾಂಡ್ ಆಗುತ್ತೆ ಫ್ಲೈಟು. ಅದಾದಮೇಲೆ ಡೆಲ್ಲಿ ಇಳ್ಕೊಂಡು ಮತ್ತೆ ಒಂದು ಫ್ಲೈಟ್ ತೊಗೋಬೇಕು. ಡೆಲ್ಲಿಲೂ ಏನು ಅಂತ ನಮಗೆ ಚೆಕ್ ಮಾಡಲಿಲ್ಲ ಅಷ್ಟೇ. ಫೀವರ್ ಕೂಡ ನಮಗೇನು ನೋಡಲಿಲ್ಲ. ನಾವು ಟೋಕಿಯೋಲಿ ಏನು RT-PCR ಟೆಸ್ಟ್ ಮಾಡಿಸ್ಕೊಂಬಂದಿದ್ವೋ ಅಷ್ಟೇ. ಇಲ್ಲಿ ಒಂದು 3 ಅವರ್ಸ್ ವೆಯ್ಟಿಂಗ್ ಇತ್ತು. ಇಲ್ಲಿ ವೆಯ್ಟಿಂಗ್ ಏರಿಯಾದಲ್ಲಿ 3 ಅವರ್ಸ್ ಏನೋ ವೆಯ್ಟ್ ಮಾಡ್ತಿದ್ವಿ. ಮತ್ತು ಅಲ್ಲೇ ಡೆಲ್ಲಿ ಏರ್ಪೋರ್ಟು ತುಂಬ ಚೆನ್ನಾಗಿದೆ, ಓಡಾಡ್ತಾ ಇದ್ವಿ ಅಲ್ಲೇ. ಈ ಥರ ಫೇಸ್ ಶೀಲ್ಡು, ಮಾಸ್ಕು, ಗೌನು ಎಲ್ಲ ಮತ್ತೆ ಈ ಫ್ಲೈಟಲ್ಲೂ ಕೊಡ್ತಾರೆ. ಮಧ್ಯೆ ಕೂತ್ಕೊಳ್ಳೋರು ಫೇಸ್ ಶೀಲ್ಡು ಮತ್ತು ಆ ವೈಟ್ ಕಲರ್ ಗೌನು ಎಲ್ಲ ಎಲ್ಲರೂ ಹಾಕ್ಕೋಬೇಕು. ಫೇಸ್ ಶೀಲ್ಡು, ಮಾಸ್ಕು ಎಲ್ಲ ಅವರೇ ಫ್ಲೈಟಲ್ಲೇ ಕೊಟ್ಬಿಡ್ತಾರೆ ಎಲ್ಲದನ್ನು. ಇಲ್ಲಿಂದ ಮತ್ತೆ 2.5 ಅವರ್ಸು ಡೆಲ್ಲಿಯಿಂದ. ಎಲ್ಲ ಸೋಷಲ್ ಡಿಸ್ಟೆನ್ಸಿಂಗು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು, ಎಲ್ಲ ದೂರ ದೂರ ನಿಂತ್ಕೊಂಡಿದ್ರು. ಎರಡು ವರ್ಷ ಆದಮೇಲೆ ಹೋಗ್ತಾ ಇದ್ದಿದ್ದು. ಯೂಶ್ವಲಿ 1 ವರ್ಷಕ್ಕೊಂದ್ಸಲ ಹೋಗ್ತೀವಿ. ಈಗ ಕೊರೋನಾ ಲಾಸ್ಟ್ ಇಯರು ಹೋಗೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ತುಂಬ ಖುಷಿ ಆಗ್ತಾಯಿತ್ತು. ಇದೇ ಲಾಸ್ಟ್ ಫ್ಲೈಟು ಇನ್ನು ಬೆಂಗಳೂರಿಗೆ ಲ್ಯಾಂಡ್ ಆಗೋದು ಅಂತಂದು ಭಾಳ ಖುಷಿ ಆಗ್ತಾಯಿತ್ತು. ಈಗ ಇಲ್ಲಿ ಡೆಲ್ಲಿ ಫ್ಲೈಟು ಟೇಕ್ ಆಫ್ ಆಯಿತು. ನಾವಲ್ಲಿ ಬಿಟ್ಟಾಗ 9:30 ಏನೋ ಆಗಿತ್ತು. ಸ್ವಲ್ಪ ಒಂದು 15 ಮಿನಿಟ್ಸ್ ಡಿಲೇ ಆಯಿತು. ಆಮೇಲೆ ಡೊಮೆಸ್ಟಿಕ್ ಫ್ಲೈಟ್ಸಲ್ಲೆಲ್ಲ ಏನೂ ನಮಗೆ ಎಂಟರ್ಟೈನ್ಮೆಂಟ್ ಟಿ ವಿ ಆ ಥರ ಎಲ್ಲ ಏನೂ ಇರೋಲ್ಲ. ಬರೀ ಒಂದು ನಮ್ಮದು 9:30 ಆಗಿತ್ತು, ಅಂದರೆ ಡಿನ್ನರ್ ಟೈಮು. ಸೊ ಡಿನ್ನರ್ಗೆ ಅಂತ ಸೇಮ್ ಅಲ್ಲಿ ಆ ಫ್ಲೈಟಲ್ಲಿ ಇದು ಏರ್ ಇಂಡಿಯಾನೇ, ಕನೆಕ್ಟಿಂಗ್ ಫ್ಲೈಟು ಏರ್ ಇಂಡಿಯಾನೇ ಆಗಿತ್ತು. ಸೊ ಇಲ್ಲೂ ನಮಗೆ ಸೇಮ್ ಅದೇ ಡಿನ್ನರ್ ಕೊಟ್ಟಿದ್ರು. ಲಂಚಿಗೆ ಏನು ಕೊಟ್ಟಿದ್ರು ಅದೇ ಡಿನ್ನರ್ ಕೊಟ್ಟಿದ್ರು. ಸೊ ಇಲ್ಲೇನು ಟಿ ವಿ ಆ ಥರ ಏನೂ ಇರೋದಿಲ್ಲ. ನಮ್ಮದು ಡಿನ್ನರ್ ಎಲ್ಲ ಆಗೋಷ್ಟೊತ್ತಿಗೆ ಲ್ಯಾಂಡಿಂಗ್ ಟೈಮ್ ಆಗೇ ಬಿಡುತ್ತೆ. ಇನ್ನೇನು ಬೆಂಗಳೂರು ಲ್ಯಾಂಡ್ ಆಗೋ ಟೈಮ್ ಆಗೇ ಹೋಯಿತು. ಸೊ ನಾನು ರೆಗ್ಯುಲರಾಗಿ ಹಾಕೋಕ್ಕಾಗಲ್ಲ ವೀಡಿಯೋಸು. ಯಾವಾಗ ಆಗುತ್ತೋ ಟೈಮ್ ಆದಾಗ ವೀಡಿಯೋಸ್ ಹಾಕ್ತೀನಿ. ತುಂಬ ಜನ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಟ್ರೈ ಮಾಡ್ತೀನಿ ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋದಕ್ಕೆ. ನಂದು ಜಪಾನ್ ಬಗ್ಗೆ ವೀಡಿಯೋಸ್ ಆಗಿರೋದ್ರಿಂದ ಯಾವಾಗ ಆಗುತ್ತೋ ನನಗೇನೇನು ಗೊತ್ತಿದೆಯೋ ಅದನ್ನೆಲ್ಲ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಖುಷಿಯಾಗುತ್ತೆ ಬೆಂಗಳೂರು ಲ್ಯಾಂಡಿಂಗ್ ಆಗಬೇಕಾದ್ರೆ ಆಫ್ಟರ್ 2 ಇಯರ್ಸ್ ಬರ್ತಾಯಿದ್ವಿ ಅಂತ ಅಂದ್ಬಿಟ್ಟು. ಹೋಪ್ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿರ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರು ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಮತ್ತು ರಿಸೀವ್ ಮಾಡೋಕ್ಕೆ ಅಂತ ನಮ್ಮಮ್ಮ ನನ್ನ ತಮ್ಮ ಬಂದಿದ್ದರು. ಆಗಲೇ ಬರೋಷ್ಟೊತ್ತಿಗೆ 12 ಗಂಟೆ ಆಗಿಬಿಟ್ಟಿತ್ತು. ನಾವಿಲ್ಲಿಂದ ತುಮಕೂರು ನಮ್ಮೂರು. ಸೊ ಇಲ್ಲಿಂದ ನಾನು ತುಮಕೂರಿಗೆ ಹೋಗ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.